ನೋಡಿ ಗೈಸ್, ನಿಮ್ಮ ಹತ್ರ ಯಾವುದೇ ಒಂದು ಬ್ಯಾಂಕ್ ಅಕೌಂಟ್ ಇರಲಿ, ಆ ಒಂದು ಬ್ಯಾಂಕಿಂದ ನಿಮಗೆ ಚೆಕ್ ಬುಕ್ಕನ್ನು ಕೊಟ್ಟಿದ್ದಾರೆ ಅಂತಂದರೆ ಆ ಒಂದು ಚೆಕ್ಕಿಂದ ನೀವು ದುಡ್ಡನ್ನು ವಿತ್ಡ್ರಾ ಮಾಡ್ಕೊಳ್ಬೋದು ಸೆಲ್ಫಾಗಿ. ತುಂಬ ಜನ ಚೆಕ್ಕನ್ನು ಬೇರೆಯವ್ರಿಗೆ ಬರೀತಾ ಇರ್ತೀರ. ಸೊ ಆ ಚೆಕ್ಕಿಂದನೇ ನಿಮಗೆ ದುಡ್ಡನ್ನು ನೀವು ತಗೊಳ್ಬೋದು, ಆಯಿತಾ. ಸೊ ಇವತ್ತು ನಾನು ನಿಮಗೆ ಚೆಕ್ಕಿಂದ ಯಾವ ಥರ ನೀವು ಸೆಲ್ಫಾಗಿ ಅಮೌಂಟನ್ನು ವಿತ್ಡ್ರಾ ಮಾಡ್ಕೊಳ್ಳೋದು ಬ್ಯಾಂಕಲ್ಲಿ ಅನ್ನೋದನ್ನ ಇವತ್ತು ನಾನು ನಿಮಗೆ ತೋರಿಸ್ತೀನಿ. ಯಾವ ಥರ ಫಿಲ್ ಮಾಡೋದು ಎಲ್ಲವೂ ಕೂಡ ತೋರಿಸ್ತೀನಿ. ವಿಡಿಯೋನ ಕೊನೆ ತನಕ ನೋಡಿ. ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಡಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಗೈಸ್. ಓಕೆ ಗೈಸ್, ಸೊ ಇವಾಗ ನಾನು ನಿಮಗೆ ಚೆಕ್ ಬುಕ್ಕನ್ನ ಯಾವ ಥರ ಫಿಲ್ ಮಾಡೋದು ಅನ್ನೋದನ್ನ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಮೊದಲನೇದಾಗಿ ಇವತ್ತು ನಾನು ನಿಮಗೆ ತೋರಿಸ್ತಾ ಇರುವಂಥದ್ದು ನಿಮ್ಮ ಒಂದು ಅಕೌಂಟಲ್ಲಿರುವಂಥ ದುಡ್ಡನ್ನು ನೀವೇ ವಿತ್ಡ್ರಾ ಮಾಡ್ಕೊಳ್ಳೋದಕ್ಕೆ ಚೆಕ್ ಬುಕ್ಕಿಂದ ಅಂತ, ಆಯಿತಾ. ಸೊ ನಾವಿಲ್ಲಿ ಬೇರೆಯವ್ರಿಗೆ ಯಾರಿಗೋ ಅಮೌಂಟನ್ನು ಬರಿತಾ ಇಲ್ಲ, ನಮಗೆ ಸ್ವಂತ ನಮಗೋಸ್ಕರ ಅಂತಲೇ ದುಡ್ಡನ್ನು ತಗೊಳ್ಳೋದಕ್ಕೆ ನಾವು ಮಾಡುವಂಥದ್ದು ಇದನ್ನು. ಸೊ ಈಗ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ನೋಡಿ, ಇದು ನನ್ನದೇ ಚೆಕ್ ಬುಕ್ಕು. ನೋಡಿ, ಮೊದಲನೇದಾಗಿ ಚೆಕ್ ಬುಕ್ ಈ ಥರ ಇರುತ್ತೆ. ನೀವು ಓಪನ್ ಮಾಡಿದಾಗ ನಿಮ್ಮ ಒಂದು ಚೆಕ್ ಬುಕ್ಕಲ್ಲಿ ಫಸ್ಟು ಇಲ್ಲಿ ಡೇಟ್ ಇರುತ್ತೆ. ಓಕೆ, ಡಿ ಅಂತಿರುತ್ತೆ, ಅಂತಿರುತ್ತೆ, ಮತ್ತು ವೈ ಅಂತ 4 ವರ್ಡ್ ಇರುತ್ತೆ. ಈಗ ನೀವಿಲ್ಲಿ ಡೇಟನ್ನು ಫಸ್ಟ್ ಹಾಕ್ಕೊಳ್ಳಿ. ಮೊದಲನೇದಾಗಿ ದಿನಾಂಕ ಹಾಕಬೇಕು, 28 ಅಂತ ಹಾಕಿ. ಅದಾದಮೇಲೆ ಜುಲೈ ಎಷ್ಟನೇ ಮಂತು ಅಂತ ಹಾಕಿ 07 ಅಂತ ಬರುತ್ತೆ. ಅದಾದಮೇಲೆ 2026. ಓಕೆ, ಸೊ ಇದನ್ನು ಡೇಟನ್ನು ಕರೆಕ್ಟಾಗಿ ಹಾಕಿ. ಫಸ್ಟು ಡೇ ಬರುತ್ತೆ, ಅದಾದಮೇಲೆ ಮಂತ್ ಬರುತ್ತೆ, ಅದಾದಮೇಲೆ ಇಯರ್ ಬರುತ್ತೆ. ಇದಿಷ್ಟು ಕತೆ. ಓಕೆ, ಫಸ್ಟು ಈ ಕೆಲಸನ ಮಾಡಿ. ಅದಾದ ನಂತರ ಇಲ್ಲಿ ನಿಮಗೆ ಪೇ ಅಂತಿದೆ, ನೀವಿಲ್ಲಿ ನೋಡ್ತಾ ಇದ್ದೀರಾ ಪೇ ಅಂತಿದೆ. ಇಲ್ಲಿ ನೀವು ಏನು ಹಾಕಬೇಕು ಅಂತಂದರೆ, ನೀವು ನಿಮಗೆ ದುಡ್ಡನ್ನು ತಗೊಳ್ತಾ ಇರೋದ್ರಿಂದ, ನಿಮ್ಮ ಅಕೌಂಟಿಂದ ನೀವೇ ದುಡ್ಡನ್ನು ತಗೊಳ್ತಾ ಇರೋದ್ರಿಂದ ನೀವಿಲ್ಲಿ ಏನು ಮಾಡಬೇಕು ಅಂತಂದರೆ ಸೆಲ್ಫ್ ಅಂತ ಬರಿಬೇಕು. SELF ಅಂತ ಬರೀರಿ. ಓಕೆ, ಸೆಲ್ಫ್ ಅಂದರೆ ನಮಗೋಸ್ಕರ ನಾವು ದುಡ್ಡು ತಗೊಳ್ತಾ ಇರೋದು, ನಮಗೆ ಬೇಕಾಗಿರೋ ದುಡ್ಡು, ಹಾಗಾಗಿ ಸೆಲ್ಫ್ ಅಂತ ಬರೀರಿ. ಸೆಲ್ಫ್ ಅಂತ ಬರೆದು ಇಲ್ಲಿ ಮುಂದೆಗಡೆ ಜಾಗ ಮಿಕ್ಕೊಬಿಡುತ್ತೆ. ಇಲ್ಲಿ ನೀವು ನೋಡ್ಬೋದು ಇಷ್ಟುದ್ದ ಜಾಗ ಇದೆ. ಈ ಜಾಗಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈ ಥರ ಇಂಟು ಹಾಕಿ ಈ ಥರ ಫಿಲ್ ಮಾಡಿಬಿಡಿ. ಯಾಕೆಂತಂದರೆ ಇದನ್ನು ಯಾರು ಕೂಡ ಮಿಸ್ಯೂಸ್ ಮಾಡ್ಕೋಬಾರ್ದು, ಅದಕ್ಕೋಸ್ಕರ ಈ ಥರ ಲೈನ್ ಹಾಕಿ ಎಕ್ಸ್ ಹಾಕಿ ಈ ಥರ ಇದು ಮಾಡಿಬಿಡಿ, ಆಯಿತಾ. ಸೊ ಫಸ್ಟ್ ಸ್ಟೆಪ್ಪು ಇದನ್ನು ಮಾಡಿ, ಅಂದರೆ ಸೆಕೆಂಡ್ ಸ್ಟೆಪ್ಪು ಡೇಟ್ ಆದಮೇಲೆ ಇದನ್ನು ಮಾಡಿ. ಓಕೆ, ಅದಾದಮೇಲೆ ನೆಕ್ಸ್ಟು ರುಪೀಸ್. ಇಲ್ಲಿ ರುಪೀಸ್ನ ನೀವು ಹಾಕಬೇಕಾಗುತ್ತೆ. ಇಲ್ಲಿ ನೀವು ಎಷ್ಟು ಅಮೌಂಟನ್ನು ನೀವು ತಗೊಳ್ಬೇಕು ಅಂತ ಇದ್ದೀರಾ ಚೆಕ್ ಬುಕ್ಕಿಂದ ಅನ್ನೋದನ್ನು ನೀವಿಲ್ಲಿ ಬರಿಬೇಕಾಗುತ್ತೆ. ಅದನ್ನು ನೀವು ವರ್ಡ್ಸಲ್ಲಿ ಬರಿಬೇಕಾಗುತ್ತೆ, ಆಯಿತಾ. ಅಂತಂದರೆ ಈಗ ನೋಡಿ, ಎಕ್ಸಾಂಪಲ್ ಇವಾಗ ನಿಮಗೆ 1 ಲಕ್ಷ ಬೇಕು, ಆಯಿತಾ. 1 ಲಕ್ಷ ಬೇಕು ಅಂತಂದಾಗ ನೀವಿಲ್ಲಿ ಬರಿಬೇಕಾಗುತ್ತೆ 1 lakh rupees ಓನ್ಲಿ ಅಂತ ಹಾಕಿ. ಓಕೆ, ಸೊ ಇದನ್ನು ಹಾಕಿ. ಇದಕ್ಕೂ ಅಷ್ಟೇ ಸೇಮ್ ಇಲ್ಲಿ ಜಾಗ ಮಿಕ್ಕೊಂಡಾಗ ಎಕ್ಸ್ ಹಾಕಿ, ಲೈನ್ ಹಾಕಿ ಎಕ್ಸ್ ಹಾಕ್ಬಿಡಿ ಈ ಥರ. ಓಕೆ, ಸೊ ಈ ರೀತಿ ಹಾಕ್ಬಿಡಿ. ಇದು ಕೂಡ ಯಾರಾದರೂ ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗಬಾರ್ದು, ಅದಕ್ಕೋಸ್ಕರ 1 lakh rupees ಓನ್ಲಿ ಅಂತ ಹಾಕಿದ್ರಿ, ವರ್ಡ್ಸಲ್ಲಿ ಹಾಕಿದ್ರಿ. ಅದಾದಮೇಲೆ ನೀವು ಇಲ್ಲಿ ಬರಿಬೇಕಾಗುತ್ತೆ ರುಪೀಸ್ ಅಂತಿದೆ ನೋಡಿ, ಇಲ್ಲಿ ಅಮೌಂಟ್ ಬರಿಬೇಕು. ಫಸ್ಟು 1 ಹಾಕಿ, ಅದಾದಮೇಲೆ 3, 4, 5 ಇದು ಹಾಕಿ ಈ ಥರ ಒಂದು ಲೈನ್ ಹಾಕಿ ಹಿಂಗೆ ಬರೆದ್ಬಿಡಿ. ಒಳಗಡೆ ಈ ಬಾಕ್ಸ್ ಒಳಗಡೆ ಬರಿಬೇಕು. ನಾನು ಸ್ವಲ್ಪ ಈಚೆ ಬರೆದೆ, ಏನಾಗಲ್ಲ, ಎಲ್ಲಾದರೂ ಬರಿಬೋದು, ಬಟ್ ಸ್ವಲ್ಪ ಒಳಗಡೆ ಇದ್ದರೆ ಬೆಟರ್ ಇರುತ್ತೆ, ಆಯಿತಾ. ಏನು ಮಿಸ್ಟೇಕ್, ಏನು ಪ್ರಾಬ್ಲಮ್ ಏನಾಗಲ್ಲ, ಅದೆಲ್ಲ. ಸೊ ನಾನು ನಿಮಗೆ ಶಿಸ್ತಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ 1 lakh ಹಾಕಿದ್ದೀನಿ, 3, 4, 5. ಓಕೆ, ಸೊ 1 lakh rupees ಆಯಿತು. ಓಕೆ, ಸೊ ಈಗ ನೀವು 1 ಲಕ್ಷ ಅಮೌಂಟನ್ನು ನೀವು ಸೆಲ್ಫಾಗಿ ವಿತ್ಡ್ರಾ ಮಾಡ್ಕೊಳ್ತಾ ಇದ್ದೀರಾ. ಇಲ್ಲಿ ನಿಮ್ಮ ಒಂದು ಅಕೌಂಟ್ ನಂಬರ್ ಇರುತ್ತೆ, ನೀವೇನು ಬರೆಯೋ ಅವಶ್ಯಕತೆ ಇರಲ್ಲ, ಅದೇ ಇರುತ್ತೆ ಆಟೋಮೆಟಿಕಲಿ. ಇದಿಷ್ಟೆಲ್ಲ ಆದಮೇಲೆ ಇಲ್ಲಿ ನೀವು ಮೇಲ್ಗಡೆ ಇಲ್ಲಿ ಪ್ಲೀಸ್ ಸೈನ್ ಅಬೋವ್ ಅಂತಿದೆ ನೋಡಿ, ಇಲ್ಲಿ ನೀವು ಸಿಗ್ನೇಚರ್ನ ಮಾಡಬೇಕು. ಓಕೆ, ಸೊ ನಿಮ್ಮದು ಸಿಗ್ನೇಚರ್ ಏನಿರುತ್ತೆ ಅದನ್ನು ಮಾಡಿ. ನಾನು ಇವಾಗ ಸುಮ್ಮನೆ ಏನೋ ತೋರಿಸ್ತಾವನಿ, ಇದು ನಾನು ಒರಿಜಿನಲ್ ಸಿಗ್ನೇಚರ್ ಅಲ್ಲ. ಸೊ ಈ ಥರ ನೀವು ಒಂದು ಸಿಗ್ನೇಚರ್ ಮಾಡಿ ನಿಮ್ಮದು, ಆಯಿತಾ. ಇದನ್ನು ಮಾಡಾದಮೇಲೆ ಈ ಫ್ರಂಟ್ ಕೆಲಸ ಮುಗೀತು, ಫ್ರಂಟ್ ಸೈಡ್ ಕೆಲಸ ಮುಗೀತು. ಇದಿಷ್ಟೇ ಅಲ್ಲ, ಇದಾದಮೇಲೆ ಇನ್ನೊಂದು ಸಣ್ಣ ಕೆಲಸ ಮಾಡಬೇಕು. ಇದು ಈ ಪಾಸ್ಬುಕ್ ಇದು ಪೇಜ್ ಇದೆಯಲ್ಲ, ಈ ಪೇಜನ್ನು ಟರ್ನ್ ಮಾಡಿ ಹಿಂದೆಗಡೆ ಈ ಥರ ಬರುತ್ತೆ, ಖಾಲಿ ಪೇಜ್ ಬರುತ್ತೆ, ಆಯಿತಾ. ಸೊ ಇಲ್ಲಿ ನೀವು ಒಂದು ಕೆಲಸ ಮಾಡಬೇಕು. ಏನು ಮಾಡಬೇಕು ಅಂತಂದರೆ, ಸೊ ನೀವಿಲ್ಲಿ ನಿಮ್ಮ ಸಿಗ್ನೇಚರ್ನ ಹಾಕಬೇಕು. ಈಗ ನಿಮ್ಮ ಸಿಗ್ನೇಚರ್ನ ನೀವು ಫಸ್ಟ್ ಇಲ್ಲಿ ಹಾಕ್ಕೊಳ್ಳಿ. ನಾನು ಆವಾಗಲೇ ಹೇಳ್ತಾ ಇದ್ದೀನಿ, ಇದು ನನ್ನ ಒರಿಜಿನಲ್ ಸಿಗ್ನೇಚರ್ ಅಲ್ಲ, ಸುಮ್ಮನೆ ಹಾಕ್ತಾವನಿ. ನಿಮ್ಮ ಸಿಗ್ನೇಚರ್ ಹಾಕಿ, ಅದಾದಮೇಲೆ ಇಲ್ಲಿ ನಿಮ್ಮ ಫೋನ್ ನಂಬರ್ ಬರೀರಿ. ಓಕೆ, ಸೊ 9XX ಎಷ್ಟು ನಿಮ್ಮ ಫೋನ್ ನಂಬರ್ ಏನಿರುತ್ತೆ ಅದನ್ನು ಬರೀರಿ. ಇದನ್ನು ಬರೆದು ತಗೊಂಡೋಗಿ ಆಮೇಲೆ ನೀವು ಕೊಟ್ಟರೆ ಇದನ್ನು ನಿಮ್ಮ ಬ್ಯಾಂಕಲ್ಲಿ, ಸೊ ಆವಾಗ ನಿಮಗೆ ಅಮೌಂಟು ಈಸಿಯಾಗಿ ನಿಮ್ಮ ಒಂದು ಕೈಗೆ ಕೊಡ್ತಾರೆ. ಓಕೆ, ಸೊ ಈ ರೀತಿ ನೀವು ನಿಮಗೆ ಅಂತಲೇ ಅಮೌಂಟನ್ನು ನೀವು ಸೆಲ್ಫಾಗಿ ತಗೊಳ್ಬೋದು. ಸೊ ಯಾವ ಥರ ಫಿಲ್ ಮಾಡೋದು ಚೆಕ್ ಬುಕ್ಕನ್ನು ಅಂತ 2026ರಲ್ಲಿ ನಾನು ನಿಮಗೆ ತೋರಿಸಿದ್ದೀನಿ. ಇದೇ ಥರ ನೀವು ಬೇರೆಯವ್ರಿಗೆ ದುಡ್ಡು ಕಳಿಸ್ಬೇಕು, ಇದು ಮಾಡಬೇಕು, ಚೆಕ್ ಬರೀಬೇಕು ಅಂತಂದರೆ ಇಲ್ಲಿ ಸೆಲ್ಫ್ ಬದಲು ಯಾರ್ದಿರುತ್ತೆ ಅವರದನ್ನ ನೀವು ಮೆನ್ಷನ್ ಮಾಡಬೇಕಾಗುತ್ತೆ ಅಷ್ಟೇ. ಓಕೆ,
ಸೊ ಈ ರೀತಿ ನೀವು ಚೆಕ್ಕನ್ನು ಬರಿಬೋದು. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಏನೇ ಇದ್ರೂ ಡೌಟ್ಸು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡೋದಕ್ಕೆ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಲವ್ ಯು ಆಲ್ ಗೈಸ್.